ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ವಿರುದ್ಧ ಕೈ ಇದೆಂಥ ನಡೆ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ದಿನನಿತ್ಯ ಅಟ್ಯಾಕ್ ಮಾಡೋದು, RSS ವಿರುದ್ಧ ಕ್ರಮದ ಘೋಷಣೆ ಇದೆಲ್ಲ ಗಮನಿಸಿದ್ದೀವಲ್ಲ. ಈಗ ಕಾಂಗ್ರೆಸ್ಸು RSSಗೆ ಕೊಲೆಗಾರನ ಪಟ್ಟ ಕಟ್ತಿದೆಯಾ ಅಥವಾ ಏನಿದ್ರ ಅರ್ಥ? ಈಗ ಬಹಳ ಕಾಂಟ್ರವರ್ಸಿ ಕಾರಣ ಆಗ್ತಿದೆ ಮತ್ತು ಕೇಸ್ ಕೂಡ ಬೀಳಬಹುದು. ಇದ್ರ ಬಗ್ಗೆ ಆಲ್ರೆಡಿ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಎಲ್ಲ ಬಿದ್ದಿದೆಯಲ್ಲ. ಈಗ KPCC ಅಧ್ಯಕ್ಷ ಆಗಿರೋ BK ಹರಿಪ್ರಸಾದ್ ಅವ್ರಿಗೆ ಮತ್ತೊಂದು ಸಂಕಷ್ಟವ. ಆಲ್ರೆಡಿ ಅವರು RSS ಅನ್ನು ತರಾಟೆಗೆ ತಗೊಳ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಬೇರೆ ಯಾರೂ ಸಹವಾಸಕ್ಕೆ ಬರ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಿಟ್ಟರೆ BK ಹರಿಪ್ರಸಾದ್ ಅವರು ಒಬ್ಬರೇ. ಈಗೇನು ಹೇಳಿದ್ದಾರೆ ಹರಿಪ್ರಸಾದ್ ಅವರು ನೋಡಿ, ಇದರ ಅರ್ಥ ಏನು? ಕೊಲೆಗೆಲ್ಲ ಸ್ಕೆಚ್ಚು ಪ್ಲ್ಯಾನು ಎಲ್ಲ RSSನವರು ಮೀಟಿಂಗ್ ಮಾಡಿ ನಡೆಸ್ತಾರ. ಈಗ ಯಾಕೆ ಬೆಳಗಾವಿಯಲ್ಲಿ ಇಷ್ಟು ಜೋರಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಗೊತ್ತಿಲ್ಲ. RSS ಕಾರ್ಯಕ್ರಮ ಬಹಳ ಜೋರಾಗಿ ನಡೀತಿದೆ ಬೆಳಗಾವಿಯಲ್ಲಿ. ಇದು RSS ರೂಟ್ಸನ್ನು ಮತ್ತಷ್ಟು ಗಟ್ಟಿಯಾಗಿಸುವಂಥ ಒಂದು ಪ್ರಮುಖ ದೇಶ ಮಟ್ಟದ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಮೋಹನ್ ಭಾಗವತ್ ಅವರು ಬಂದಿದ್ದಾರೆ, ಹೊಸಬಾಳೆ ಅವರು ಬಂದಿದ್ದಾರೆ, ಎಲ್ಲ ಪ್ರಮುಖರು ಕೂಡ ಆಗಮಿಸಿದ್ದಾರೆ. ಇದರಲ್ಲಿ ರಾಜ್ಯದ ವಿಚಾರಗಳು ಕೂಡ ಚರ್ಚೆ ಆಗಬಹುದು. ಯಾಕಂದರೆ ಕರ್ನಾಟಕದಲ್ಲಿ ಪದೇ ಪದೇ RSS ಅನ್ನು ಎಳೆದು ತರ್ತಿರೋದ್ರಿಂದ ಮಿನಿಸ್ಟರು 11 ಕ್ಷೇತ್ರಗಳ 46 ಪ್ರಾಂತ ಪ್ರತಿನಿಧಿಗಳು, 32 ಸಂಘಟನೆಗಳು ಭಾಗಿಯಾಗ್ತವೆ. ಇದರಲ್ಲಿ ತುಂಬ ಮೇಜರ್ ಇದು. ಮೋಹನ್ ಭಾಗವತ್ ಅವ್ರ ನೇತೃತ್ವದಲ್ಲೇ ಸಭೆ ಆಗುತ್ತೆ. BL ಸಂತೋಷ್ ಅವರು, ಕೃಷ್ಣಗೋಪಾಲ್ ಅವರು, ಮತ್ತು CR ಮುಕುಂದ್ ಅವರು, BJPಯ ಕೆಲವು ಎಲ್ಲ ಪ್ರಮುಖರು ಕೂಡ. ಇಲ್ಲಿ ಸಿಕ್ಕಾಪಟ್ಟೆ ಪೊಲೀಸ್ ಭದ್ರತೆ ಕೊಡಲಾಗಿದೆ. ಹೆಚ್ಚುವರಿ 350ಕ್ಕೂ ಹೆಚ್ಚು ವಿಶೇಷ ಪೊಲೀಸ್ ಭದ್ರತಾ ನಿಯೋಜನೆ ಕೂಡ ಆಗಿದೆ. ಇದು ಪ್ರೈವೇಟು, ಸಾರ್ವಜನಿಕವಾಗಿ ರೋಡಲ್ಲಾಗಿದ್ರೆ ಪರ್ಮಿಷನ್ ತಗೊಳ್ಬೇಕಿತ್ತು. ಇದ್ರ ಬಗ್ಗೆ ನಾನೇನು ಹೇಳಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆದರೂ ಇದು ರಿಜಿಸ್ಟರ್ ಆಗದಿರುವಂಥ ಸಂಸ್ಥೆ ಆಗಿರೋದ್ರಿಂದ, ಇವ್ರದ್ದು ಅಸ್ತಿತ್ವವೇ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿರೋದ್ರಿಂದ, ಅಂಥವ್ರಿಗೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಬಿಗಿ ಭದ್ರತೆ ಕೊಡ್ತಿರೋದು ಒಂದು ಇಂಟ್ರೆಸ್ಟಿಂಗ್ ವಿಚಾರನೇ ಬಿಡಿ. ಅದು ಸೈಡಿಗಿಡೋಣ. ಈಗೇನು ಹೇಳಿದ್ದಾರೆ ಗೊತ್ತಾ? ಯಾಕೆ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಗೊತ್ತಿಲ್ಲ. BK ಹರಿಪ್ರಸಾದ್ ಅವ್ರ ಮಾತು, KPCC ಅಧ್ಯಕ್ಷ ಮಾತು, ಹಿಂದೆಲ್ಲ ಮೀಟಿಂಗ್ ಆದಾಗ ಅದಾಗ್ತಿದ್ದಂಗೆ ಕಲಬುರ್ಗಿ ಹತ್ಯೆ, ಗೌರಿ ಲಂಕೇಶ್ ಹತ್ಯೆ ಎಲ್ಲ ಆಗಿದೆ. ಅಂದರೆ ಈ ಹತ್ಯೆಗಳಿಗೂ ಮುನ್ನ ಇದೇ ರೀತಿ ಮೀಟಿಂಗ್ಗಳಾಗಿವೆ. ಮೀಟಿಂಗ್ ಆದಮೇಲೆ ಹತ್ಯೆ ಆಗಿದೆ. ಈಗೇನಕ್ಕೆ ಮಾಡ್ತಿದ್ದಾರೆ, ಏನು ಚರ್ಚೆ ಮಾಡೋರಿದ್ದಾರೆ ಗೊತ್ತಿಲ್ಲ. ಈ ಮೀಟಿಂಗ್ ಆದಮೇಲೆ ಏನಾದರೂ ಆದರೆ ಆಮೇಲೆ ಮಾತಾಡ್ತೀನಿ ಅನ್ನುವ ಬಹಳ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರ್ತದೆ. ಸೊ ಈ ಮಾತಿನ ಅರ್ಥ ಏನು? ಈ ಕೊಲೆಗಳೆಲ್ಲ ಆದಾಗ RSS ಮೀಟಿಂಗಲ್ಲಿ ಅದಕ್ಕೆ ಪ್ಲ್ಯಾನ್ ಆಗಿತ್ತು ಅಂತಾನೋ ಏನು ಅರ್ಥ? ಸೊ ಇದ್ರ ಮೇಲೆ ಕೇಸ್ ಬೀಳೋದು ಗ್ಯಾರಂಟಿ. ಹೋಗ್ತಾರೆ ಈಗ ಕೋರ್ಟ್ಗೆ ಯಾರಾದರೂ ಸಹಜವಾಗಿ. ಇದು ಎಷ್ಟು ಗಂಭೀರ ಸ್ವರೂಪದ್ದು ಅಂದರೆ, ಆಲ್ರೆಡಿ ಈಗ ಹೋಗಿದಾರಲ್ಲ ಕೋರ್ಟ್ಗೆ. ಅದು ಬಿದ್ದಿರೋದು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ, ನಲಪ್ಪಾಡ್ ಮೇಲೆ ಎಲ್ಲ ಬಿದ್ದಿರೋ ಕೇಸಲ್ಲಿ ಸಮಾಜದಲ್ಲಿ ಯುವಕರಿಗೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ. RSS ಒಂದು ಮತೀಯವಾದಿ ಮತ್ತು ಕೆಲವರು ಮಾತ್ರ ವಹಿಸ್ಕೊಳ್ಳುವಂಥ ಸಂಘಟನೆ, ಸಮಾಜದಲ್ಲಿ ಶಾಂತಿ ಹದಗೆಡಿಸ್ತಿದ್ದಾರೆ, ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಅದು ಇದು ಅಂತ ಆರೋಪ ಮಾಡಿದ್ದಕ್ಕೇ ಈಗ ಡಿಫಮೇಷನ್ ಕೇಸ್ ಬಿದ್ದಿದೆ. ಮಾನನಷ್ಟ ಮೊಕದ್ದಮೆ ಅದು ಕೋರ್ಟಲ್ಲಿದೆ, ಗಮನಿಸಿದ್ದೀವಿ. ಈಗ ನೋಡಿದ್ರೆ ಆ ಹತ್ಯೆಗಳಿಗೂ ಮುನ್ನ ಕೂಡ ಮೀಟಿಂಗ್ ಆಗಿತ್ತು, ಈಗೊಂದು ಮೀಟಿಂಗ್ ಆಗ್ತಿದೆ. ಸೊ ಏನಾಗುತ್ತೆ ಈಗ? ಏನೋ ಒಂದು ದೊಡ್ಡದು ಆಗೋದಕ್ಕಿದೆ ಅನ್ನೋ ತನಕ ಬಹಳ ಆಘಾತಕಾರಿ ಸ್ಟೇಟ್ಮೆಂಟ್ ಈಗ ಬಂದಿದೆ. ಇದು ಒಂದು ಕಡೆ. ಅವ್ರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೆ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ ನೋಡಿ. ಕಾಂಗ್ರೆಸ್ನಲ್ಲಿ ಯಾರೂ RSS ಬಗ್ಗೆ ಮಾತಾಡ್ತಿಲ್ಲ. ಯಾರನ್ನಾದರೂ ಪ್ರಶ್ನೆ ಕೇಳಿ ನೀವು, ಪ್ರಿಯಾಂಕ್ ಖರ್ಗೆ ಅವ್ರು ಹಿಂಗೆ ಹೇಳ್ತಿದ್ದಾರಲ್ಲ, ಹರಿಪ್ರಸಾದ್ ಅವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ರಿಯಾಕ್ಷನ್ ಕೇಳಿದ್ರೆ ಮೈಕು ಒತ್ತು ಹೋಗ್ತಿದ್ದಾರೆ.
ಸತೀಶ್ ಜಾರಕಿಹೊಳಿ ಅವರಂತ ಸತೀಶ್ ಜಾರಕಿಹೊಳಿ ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಭದ್ರತೆ ಕೊಡ್ತಿದ್ದಾರೆ, ಬೆಳಗಾವಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಿದೆ, ಭದ್ರತೆ ಯಾರು ಕೊಡಬೇಕೋ ಕೊಡ್ತಿದ್ದಾರೆ, ಅದು ಅವ್ರು ನೋಡ್ಕೊಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೋಗ್ಬಿಟ್ರು. ಅಂದರೆ ಇದು ಅನವಶ್ಯಕ ಇದನ್ನು ಎಳೆದಾಡ್ತಿದ್ದಾರೆ, ಇದು ಅವಶ್ಯಕತೆಯೇ ಇಲ್ಲದಿರೋ ವಿಚಾರ ಅನ್ನೋದು ಕಾಂಗ್ರೆಸ್ಸಲ್ಲೂ ಬಹಳಷ್ಟು ಜನಕ್ಕೆ ಗೊತ್ತಾಗಿರೋದೇನೆ. ಈಗ ಡಿ ಕೆ ಶಿವಕುಮಾರ್ ಅವರೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ. ಕೇಳ್ತಾರೆ ಅಲ್ಲಿ ಪರ್ಮಿಷನ್ನು ಮತ್ತೊಂದು ಒಂದು ಚಿಡಾಪಟಿ ಎಲ್ಲ ಆಗ್ತಿದೆಯಲ್ಲ, ಬೆಳಗಾವಿ ಕಾರ್ಯಕ್ರಮದ್ದು ಎಲ್ಲ ಬರುತ್ತೆ ವಿಷಯ. ಕೇಳಿದಾಗ ಗೊತ್ತಿಲ್ಲ, ಮಾಹಿತಿ ಪಡ್ಕೊಳ್ತೀನಿ, ಪೇಪರಲ್ಲಿ ಬಂದಿದ್ದಷ್ಟು ಓದಿದ್ದೀನಿ, ಬಟ್ ಎಲ್ಲರಿಗೂ ಒಂದೇ ರೂಲ್ಸ್, ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡೋಕ್ಕಾಗಲ್ಲ. ಏನೇನು ಕಾನೂನಲ್ಲಿ ಅವಕಾಶ ಇದೆಯೋ ಅದೆಲ್ಲ ನಡೆಯುತ್ತೆ. ಸಂವಿಧಾನದಲ್ಲಿ ಕಾನೂನಲ್ಲಿ ಏನಕ್ಕೆ ಅವಕಾಶ ಇದೆಯೋ ಅದನ್ನು ನಡೆಸಲೇಬೇಕಾಗತ್ತೆ. ನಾವು ಇಲ್ದಿರೋದನ್ನು ನೋಡೋಣ. ಬೇಕಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸಂಘಟನೆಗೊಂದು, ಆ ಸಂಸ್ಥೆಗೊಂದು, ಈ ಸಂಸ್ಥೆಗೊಂದು ಅಂತೆಲ್ಲ ರೂಲ್ಸ್ ಮಾಡೋಕ್ಕಾಗಲ್ಲ ಅನ್ನುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿ ಎಂ ಸಾಹೇಬ್ರೆ ಟೈಟ್ ಸ್ಲ್ಯಾಪ್ ಕೊಟ್ರ. ಯಾಕಂದರೆ ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ನೆಹರು ಅವ್ರ ಕಾಲದಿಂದ, ಇಂದಿರಾ ಗಾಂಧಿ ಅವ್ರ ಕಾಲದಿಂದ, ಮನಮೋಹನ್ ಸಿಂಗ್ ಅವ್ರ ಕಾಲದಿಂದ ಯಾರೂ RSS ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳಲಿಲ್ಲ. ಸೈದ್ಧಾಂತಿಕ ಡಿಫ್ರೆನ್ಸು, ಬ್ಯಾನ್ ಮಾಡಿದ್ರು ಅದು ಬೇರೆ, ಬಟ್ ರಿಜಿಸ್ಟ್ರೇಷನ್ ಕೇಳಿಲ್ಲ. ಯಾಕಂದರೆ ನಮ್ಮ ಸಂವಿಧಾನವೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನದಲ್ಲಿ ಸಂಘಗಳು ಕಾರ್ಯಾಚರಿಸೋದಕ್ಕೆ ಅವಕಾಶ ಇದೆ. ಮತ್ತು ಗುರುದಕ್ಷಿಣೆ, ಟ್ಯಾಕ್ಸು ಮತ್ತೊಂದು ಅಂತ ಆ ರೀತಿ ಕಟ್ಟುಪಾಡು ಇಲ್ಲ ಅನ್ನೋದನ್ನು ಕೋರ್ಟ್ಗಳು ಹೇಳಿವೆ. RSS ರೆಕಗ್ನೈಸ್ ಆಗಿರುವ, ಐಡೆಂಟಿಫೈ ಆಗಿರೋ ಸಂಸ್ಥೆ ಅನ್ನೋದನ್ನು ಕೋರ್ಟ್ಗಳು ಹೇಳಿವೆ. ಇಷ್ಟೆಲ್ಲದರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿರೋದಕ್ಕೆ ಯಾವ ಕವಡೆ ಕಾಸಿನ ಬೆಲೆನೂ ಇಲ್ಲ ಅಂತ ಬಹಳಷ್ಟು ಜನ ಸೀನಿಯರ್ ಅಡ್ವೊಕೇಟ್ಸು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಕರ್ನಾಟಕದಲ್ಲಿ ಬಹಳಷ್ಟು ಜನ ಕಾನೂನು ತಜ್ಞರು ಎಲ್ಲರೂ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಈಗ ಅವ್ರಿಗೆ ಕುರ್ಚಿ ಭದ್ರವಾಗಿಟ್ಕೊಂಡು ಸರ್ಕಾರ ಹೊಸ ಸಾಧನೆಗಳನ್ನು ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಎಳೆದಾಡ್ತಿದ್ದಾರೆ. ಸೊ ಖಡಕ್ ರಿಯಾಕ್ಷನ್ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು. ಕಾನೂನಲ್ಲಿ ಏನೇನಿದೆಯೋ ಅದೆಲ್ಲ ಅವಕಾಶ ನಾವು ಎಲ್ರಿಗೂ ಕೊಡಲೇಬೇಕಾಗತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿದು ಕಾನೂನಲ್ಲಿ ರೂಲ್ಸ್ ಇದ್ದದನ್ನು ಬಿಟ್ಟು ಬೇರೆ ಏನೋ ಮಾಡ್ತೀನಿ ಅಂತ ಹೋದರೆ ಸುಮ್ಮನೆ ಮುಜುಗರ. ಸೊ ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲಿ ಡಿ ಕೆ ರಿಯಾಕ್ಷನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ, ಗೃಹ ಸಚಿವರಿಗೆ ಸೆಟ್ ಬ್ಯಾಕ್ ಇದು. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರ್ದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೆ ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗ್ತದೆ. ಒಬ್ಬೊಬ್ರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ಈಗ ಬೆಳಗಾಂನಲ್ಲಿ ಒಂದು RSS ನ ಸಭೆ ನಡೀತಾ ಇದೆ. ರಾಮ ಮಂದಿರ ವಿಚಾರವಾಗಿ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದಾರೆ. ನೋಡಿ, ಸೆಟ್ಲ್ಮೆಂಟ್ ಒಂದು ಕನ್ಕ್ಲೂಷನ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇದ್ರ ಬಗ್ಗೆ ಇಶ್ಯೂ ರೈಸ್ ಮಾಡ್ತಲೇ ಇದ್ದೀರಾ? ನೋಡಿ, RSS ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ನಾವೇನು ಹೇಳ್ತಾ ಇರೋದು, ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ. ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಹೇಳಬಹುದಿತ್ತಲ್ವಾ ಡಿ ಕೆ ಶಿವಕುಮಾರ್ ಅವರು ಕೂಡ, CM ಸಾಹೇಬರು ಕೂಡ ವಹಿಸ್ಕೊಂಡು ಹೌದು ರಿಜಿಸ್ಟ್ರೇಷನ್ ಮಾಡಿಸ್ಲಿ ಅವರು ಅಂತ ಒಂದ್ಸಲ ರಿಯಾಕ್ಷನ್ ಕೊಟ್ಟಿದ್ದಾರೆ CM ಸಾಹೇಬರು. ಸೊ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೋ ಅಥವಾ ತನ್ನ ಐಡೆಂಟಿಟಿಗೋ ತನ್ನ ಇಮೇಜ್ಗೋ ಗೊತ್ತಿಲ್ಲ, ಬೆಳಗಾದ್ರೆ ಸಂಜೆ ಆದರೆ RSS ಅಟ್ಯಾಕ್ ಮಾಡ್ತಿದ್ದಾರೆ. ಇವರು ಗೃಹ ಸಚಿವರು ಅನ್ನೋದಕ್ಕಿಂತ RSS ಮಿನಿಸ್ಟರ್ ಅಂತ ನಾಮಕರಣ ಬೇರೆ ಮಾಡಿಬಿಟ್ಟಿದ್ದಾರೆ ಈಗ BJP ಅವರೆಲ್ಲ. ಸೊ ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ನು ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂಥರ ಠಕ್ಕರ್ರೆ. ಅದ್ರ ಮೇಲೆ ನೋಡಿ ಏನು ಹೇಳ್ತಿದ್ದಾರೆ ಅಂತ. ಮತ್ತು ಇವತ್ತು ಕೂಡ ಅವ್ರಿಗೆ RSS ಬಗ್ಗೆ ಟೈಮ್ ಸಿಕ್ಕಾಗೆಲ್ಲ ಮಾತಾಡೇ ಆಡ್ತಾರಲ್ಲ. ಸೊ ಇವತ್ತೇನು ಹೇಳಿದ್ದಾರೆ ಅಂತ ಕೇಳಿದ್ರೆ, RSSನ ಏನು ವಿಜಯದಶಮಿ ದಿನ ಒಂದೇ
ಚಡ್ಡಿ ಪ್ಯಾಂಟು ಹಾಕ್ಕೊಂಡು ಓಡಾಡೋದು. ಬೇರೆ ದಿನ ಯಾರೂ ಇರಲ್ಲ. ವಿಜಯದಶಮಿಗೆ ಒಂದು ದಿನ ಅಷ್ಟೇ. BJP ಒಬ್ಬ ನಾಯಕನ ಮಗನೂ RSS ಅಲ್ಲಿ ಪೂರ್ಣ ಪ್ರಚಾರಕ್ಕಾಗಿಲ್ಲ. ಸುಮ್ಮನೆ ಯಾರೋ ಬಡವ್ರ ಮಕ್ಕಳು ಸಾಯ್ತಾರೆ, ಬಡವ್ರ ಮಕ್ಕಳು ಯುವಕರು ಯಾರು RSS ಸವಾಸಕ್ಕೆ ಹೋಗಬೇಡಿ. ಸಮಾಜದಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಡುತ್ತಷ್ಟೇ. ಒಬ್ರು ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಅವ್ರಿಗೆ ಹೆಲ್ಪೂ ಮಾಡಲ್ಲ RSS. ಏನೋ ಗಲಾಟೆ ಆಗುತ್ತೆ, ಗಲಭೆ ಆಗುತ್ತೆ, ಅದು ಇದು ಆಗುತ್ತಲ್ಲ, ಅಂಥವ್ರಿಗೆ ಹೆಲ್ಪೂ ಕೂಡ ಮಾಡಲ್ಲ. ಅಂತಹ ಸಂಘ ಇದು ಅಂತ ಮತ್ತೆ ಕಿಡಿಕಾರಿದ್ದಾರೆ RSS ವಿರುದ್ಧ. ನಾನು ಇದೆಲ್ಲ ಕೇಳಕ್ಕೆ ಬರಲ್ಲ, ನೀವು ಬೈಠಕ್ ಮಾಡ್ತಿರೋದೆಲ್ಲ, ಯಾಕಂದರೆ ಪ್ರೈವೇಟ್ ಪ್ರೋಗ್ರಾಮ್ ಮಾಡ್ಕೊಳ್ತಿದ್ದೀರಾ. ಬಟ್ ನಮಗೆ ಉತ್ತರ ಬೇಕಾಗಿರೋದು, ರಾಮ ಮಂದಿರದಲ್ಲಿ ಎಷ್ಟು ನಿಮ್ಗೆ ಪಾಲು ಬಂತು, ಎಷ್ಟು ನಿಮಗೆ ಬಂತು, ಎಷ್ಟು ಬೇರೆಯವ್ರಿಗೆ ಹೋಯ್ತು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟಿಪ್ಪಣಿ ಬರೆದ್ರಾಗಲಿಲ್ಲ, ಆನ್ಸರ್ ಕೊಡಿ ನಮಗೆ ಅಂತ ಮತ್ತೆ RSS ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಈ ಬೆಳಗಾವಿ ಬೈಠಕ್ ಬಳಿಕ RSS ರಿಯಾಕ್ಷನ್ ನೋಡಬೇಕು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವ್ರಿಗಂತೂ ಒಂದು ನಯಾ ಪೈಸೆ ರಿಪ್ಲೈನೂ ಕೊಡಬಾರ್ದು ಅಂತ ಆದೇಶ ಆಗಿದೆ. ಕಟ್ಟುನಿಟ್ಟಾಗಿ ಅವರು ಎತ್ತಿರೋ ಪ್ರಶ್ನೆಯೇ ವ್ಯಾಲಿಡ್ ಅಲ್ಲ ಅಂದಮೇಲೆ, ಕಾನೂನು ಮಾನ್ಯತೆಯೇ ಇಲ್ಲ ಅಂದಮೇಲೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾರು ಕಿಂಚಿತ್ತೂ ಸಣ್ಣ ಉತ್ತರನೂ ಕೊಡಬೇಡಿ ಅಂತ ಡಿಸೈಡ್ ಮಾಡಿದ್ದಾರೆ. ಈಗ ಬೈಠಕ್ ಆದಮೇಲೆ ಏನೇನು ಶುರುವಾಗುತ್ತೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಬಹಳ ಗಂಭೀರವಾದಂಥ ಆರೋಪ RSS ವಿರುದ್ಧ ಕಾಂಗ್ರೆಸ್ ನಾಯಕರಿಂದ. ಇದು ಬಹಳ ಕಾಂಟ್ರವರ್ಷಿಯಲ್ ಆ್ಯಂಗಲನ್ನು ಪಡ್ಕೊಂಡಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.